ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಆ ಏರಿಯಾದಲ್ಲಿ ಅಪರೂಪಕ್ಕೊಮ್ಮೆ ನೀರು ಬರುತ್ತೆ. ಅದರಲ್ಲಿ ಹುಳ, ಹುಪ್ಪಟೆ, ಪಾಚಿ ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಅದನ್ನ ಕುಡಿದವರೆಲ್ಲ ಹಾಸಿಗೆ ಹಿಡಿಯುವಂತಾಗಿದೆ. ಬಿರು ಬೇಸಿಗೆಗೆ ಬೆಂಗಳೂರು ತತ್ತರ. ಕಾಟನ್ ಪೇಟೆಯಲ್ಲಿ ನೀರಿಗಾಗಿ ಹಾಹಾಕಾರ. ದಿನೇ ದಿನೇ ಏರ್ತಾ ಇರೋ ಬಿಸಿಲಿನ ಅಬ್ಬರಕ್ಕೆ ಬೆಂಗಳೂರಿಗರು ಬಸವಳಿದಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಈ ಬಾರಿ ಕೂಡ ನೀರಿನ ಸಮಸ್ಯೆ ಶುರುವಾಗಿದೆ. ಕಾಟನ್ ಪೇಟೆಯ ಭೈರಪ್ಪ ಲೇನ್ ಕಾಲೋನಿ ನಿವಾಸಿಗಳಂತೂ ಹನಿ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಈ ಏರಿಯಾಕ್ಕೆ ಸರಿಯಾಗಿ ನೀರು ಪೂರೈಕೆ ಆಗಲ್ಲ. ನೀರು ಬಂದರೂ ಅದು ಕುಡಿಯೋದಕ್ಕೆ ಯೋಗ್ಯವಿಲ್ಲ. ಟ್ಯಾಂಕ್ ನೀರು ತುಂಬ ಗಲೀಜಾಗಿದೆ, ಕುಡಿಯೋಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ನಿನ್ನೆ ರಾತ್ರಿಯಿಂದ ಲೂಸ್ ಮೋಷನ್ ಶುರುವಾಗಿದೆ. ನನಗೆ ಯಾಕೆ ಅಂತ ನಂಗೆ ಗೊತ್ತಾಗಲಿಲ್ಲ. ಈಗ ಇದು ನೋಡಿದ ಮೇಲೆ ಸ್ವಲ್ಪ ನನಗೆ ಗಾಬರಿ ಆಯಿತು. ಇದರಿಂದ ನನಗೆ ಇನ್ಫೆಕ್ಷನ್ ಆಗಿ ಈ ಥರ ಲೂಸ್ ಮೋಷನ್ ಶುರುವಾಗಿದೆ ಅಂತ. ನಮ್ಮ ಅಕ್ಕಪಕ್ಕ ಇರೋರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ, ಮಿನಿಸ್ಟ್ರುಗಳಿಗೆಲ್ಲ ಹೇಳಿದ್ದಾರೆ, ಕೌನ್ಸಿಲರ್ಗೆ ಹೇಳಿದ್ದಾರೆ. ಯಾರು ಗಮನ ತೊಗೊಂಡಿಲ್ಲ ಅಂತ ಈಗ ತಮ್ಮಲ್ಲಿ ಮನವಿ ಮಾಡಿಕೊಂಡು ನಿಮ್ಮನ್ನು ಬರೆಯಲಿದ್ದಾರೆ. ಕಳೆದ 2 ತಿಂಗಳಿನಿಂದ ಕೊಳಾಯಿಯಲ್ಲಿ ಬರುವ ನೀರಿನಲ್ಲಿ ಪಾಚಿ, ಹುಳಗಳು ಹಾಗೂ ಮಣ್ಣು ಮಿಶ್ರಣವಾಗ್ತಾ ಇದೆ. ಈ ನೀರನ್ನೇ ಬಳಸಿದ ಪರಿಣಾಮ ಕಾಲೋನಿ ನಿವಾಸಿಗಳು ಜ್ವರ, ವಾಂತಿ, ಬೇಧಿಯಿಂದ ಬಳಲ್ತಾ ಇದ್ದಾರೆ. ನೀರಿನ ಸಮಸ್ಯೆ ಬಗೆಹರಿಸುವಂತೆ ಬಿಬಿಎಂಪಿ ಸದಸ್ಯ ಅಶ್ವತ್ಥ ನಾರಾಯಣ್ ಹಾಗೂ ಜಲಮಂಡಳಿ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಯಾರೊಬ್ಬರೂ ಸ್ಪಂದಿಸಿಲ್ಲ. 1 ತಿಂಗಳಿಂದ ಬರ್ತಾ ಇದೆ ಸರ್. ಕಂಪ್ಲೇಂಟ್ ಮಾಡಿದ್ರೆ ಕಂಪ್ಲೇಂಟ್ ತೆಗಿತಾ ಇಲ್ಲ. ಅದಕ್ಕೆ ನಿಮಗೆ ಫೋನ್ ಮಾಡಿ ಕರೆಸಿದ್ದೀವಿ. ಫುಲ್ಲು ಎಷ್ಟು ಜನಕ್ಕೆ ವಾಂತಿ ಬೇರೆ ಆಗಿದೆ ಗೊತ್ತಾ? ತುಂಬ ಎಲ್ಲ ಜನಕ್ಕೂ ಹುಳ ಬೇರೆ ಬರ್ತಾ ಇದೆ. ತುಂಬ ಜನಕ್ಕೆ ಹುಷಾರಿಲ್ಲ. ಅದರಿಂದನೇ ನಾವು ನಿಮ್ಗೆ ಹೇಳಿರೋದು. ನಾವು ಒಂದು 10 ಜನದ ಮೇಲೆ ಕೊಟ್ಟಿದ್ದೀವಿ ಸರ್. ಬರ್ತೀನಿ ಅಂತಾರೆ, ಕೌನ್ಸಿಲರ್ಗೆ ಹೇಳಿದ್ದೀವಿ, AW ಅವ್ರಿಗೆ ಹೇಳಿದ್ದೀವಿ. ಬರ್ತೀನಿ ಅಂತಾರೆ, ಯಾರೂ ಬಂದಿಲ್ಲ. ನೀರು ಬಿಡ್ತಾರಲ್ಲ ಅವ್ರಿಗೂ ಹೇಳಿದ್ದೀವಿ. ಈ ಬಗ್ಗೆ ಸುವರ್ಣ ನ್ಯೂಸ್ ತಂಡ ಅಧಿಕಾರಿಗಳನ್ನು ಫೋನ್ನಲ್ಲಿ ಸಂಪರ್ಕಿಸಿದಾಗ ಬೇಜವಾಬ್ದಾರಿ ಉತ್ತರ ನೀಡಿದ್ರು. ಚುನಾವಣೆ ಮುಗಿದಿದ್ದೇ ತಡ ಜನಪ್ರತಿನಿಧಿಗಳ ನಿಜವಾದ ಬಣ್ಣ ಬಯಲಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್. 29 ಎಕರೆ ವಿಸ್ತಾರವಾದ ಸಾಮ್ರಾಜ್ಯ ಅದು. ಆದರೆ ಹೇಳ ಹೆಸರಿಲ್ಲದಂತೆ ಹಂಚಿ ಹೋಗ್ತಾ ಇದೆ. ಆ ಸಾಮ್ರಾಜ್ಯವನ್ನ ಆಳ್ತಾ ಇದ್ದ ರಾಣಿ ಕಳಾಹೀನವಾಗಿದ್ದಾಳೆ. ಹೌದು, ಇದು ಸಾರಕ್ಕಿ ಕೆರೆಯ ಕಣ್ಣೀರಿನ ಕತೆ. ಶುಭ್ರ ಹಾಗೂ ಸ್ವಚ್ಛಂದ ಬದುಕು ನನ್ನದಾಗಿತ್ತು. ಮಳೆ ಹನಿಗಳನ್ನು ನನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿದ್ದೆ. ಜರಗನಹಳ್ಳಿ, ಸಾರಕ್ಕಿ, ಪುಟ್ಟೇನಹಳ್ಳಿ, ಚುಂಚಘಟ್ಟ ಹಾಗೂ ಕೊತ್ತನೂರು ಗ್ರಾಮಗಳಿಗೆ ಆಧಾರವಾಗಿದ್ದೆ. ಇಡೀ ಬೆಂಗಳೂರಿಗೆ ನೀರುಣಿಸ್ತಿದ್ದೆ. ಅಂದಹಾಗೆ ನಾನು ಯಾರು ಅಂತ ಗೊತ್ತಾಗಿರ್ಬೇಕಲ್ಲ. JP ನಗರದ 6 ಹಾಗೂ 7ನೇ ಹಂತದ ನಡುವೆ ಇರುವ ಸಾರಕ್ಕಿ ಕೆರೆ ನಾನು. ಈಗ ನನ್ನನ್ನೊಮ್ಮೆ ನೋಡಿದ್ರೆ ಎಂಥವರಿಗೂ ಬೇಸರವಾಗುತ್ತೆ. ಬೇಕಾಬಿಟ್ಟಿಯಾಗಿ ಬೆಳೆದಿರೋ ಹುಲ್ಲು ನನ್ನನ್ನೇ ಕಬಳಿಸಿದೆ. ಚರಂಡಿ ನೀರು ನನ್ನ ಒಡಲು ಸೇರುತ್ತಿದೆ. ನಗರದ ಕಸವನ್ನೆಲ್ಲ BBMP ಇಲ್ಲೇ ತಂದು ಸುರಿತಾ ಇದೆ. ಇಲ್ಲಿ ಯಾರು ಮೂಲ ನಿವಾಸಿಗಳು ಆಗಲಿ ಇನ್ನು ಮತ್ತೊಬ್ಬರಾಗಲಿ ಇಲ್ಲಿ ಕೆರೆಯನ್ನು ಹಾಕ್ಕೊಂಡಿಲ್ಲ. ಯಾರೋ ಬಂದಂಥ ಜನ ಅಲ್ಲಿ ಸುತ್ತಲೂ ಒತ್ತುವರಿ ಮಾಡ್ಕೊಂಡು ಇದೇ ರೀತಿಯಲ್ಲಿ ಸೈಟ್ಗಳು ತೊಗೊಂಡು 10 ಅಡಿ ತೊಗೊಂಡ್ರೆ ಅದನ್ನು 50 ಅಡಿ ಮಾಡೋದು, ಈ ರೀತಿಯಾಗಿ ಸುತ್ತಲೂ ಒಂದು ಒತ್ತುವರಿ ಆಗಿರೋದು ನಿಜ. ಅದು ಎಲ್ಲರಿಗೂ ಇಲ್ಲಿ ಸುತ್ತಮುತ್ತಲಿರೋವಂಥವ್ರಿಗೂ ಆಗಿದೆ. ಬಟ್ ಒಂದೇ ಸಲ ನಮ್ಮ BBMP ಆಗಲಿ BD ಆಗಲಿ ಕೆರೆನ ಒಂದು ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡೋಂಥ ಕಾರ್ಯ ನಡೀತಾ ಇಲ್ಲ. ಅಭಿವೃದ್ಧಿನೂ ಸಹ ಆಗ್ತಾಯಿಲ್ಲ. ಇಲ್ಲಿ ಸುತ್ತಮುತ್ತಲ ಜನಕ್ಕೂ ಸ್ವಲ್ಪ ತೊಂದರೆ ಆಗ್ತಾಯಿದೆ. ನನ್ನ ಮಡಿಲನ್ನೇ ಬಗೆದು ಅನಧಿಕೃತ ರಸ್ತೆ ನಿರ್ಮಾಣ ಮಾಡಲಾಗ್ತಿದೆ. ನನ್ನನ್ನು ರಕ್ಷಿಸಿಕೊಳ್ಳೋ ಸಾಮರ್ಥ್ಯ ನನಗಿಲ್ಲ. ಭೂಮಾಲೀಕರು ಮತ್ತು ರಿಯಲ್ ಎಸ್ಟೇಟ್ ಧಣಿಗಳ ಅಟ್ಟಹಾಸಕ್ಕೆ ಹರಿದು ಹಂಚಿ ಹೋಗಿದ್ದೇನೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದ್ರೆ ಹೇಳ ಹೆಸರಿಲ್ಲದಂತೆ ನಾನು ಮರೆಯಾಗಿ ಹೋಗುವುದು ನಿಶ್ಚಿತ. ಇಲ್ಲಿ ನೈಟಲ್ಲಿ ತುಂಬ ಸೊಳ್ಳೆಗಳು ಕಾಟ ಮತ್ತು ಎಲ್ಲ ಗಲೀಜುಗಳು ತುಂಬ ಗಲೀಜಿರುತ್ತೆ. ಎಷ್ಟು ವರ್ಷ ಆದರೂ ಯಾರು ಕ್ಲೀನ್ ಮಾಡೋರಿಲ್ಲ ಇಲ್ಲಿ.
ತುಂಬ ಗಲೀಜು ತಂದು ಹಾಕ್ತಾರೆ, ಹಾಕೋದಕ್ಕೂ ಯಾರಿಗೂ ಹೇಳೋಕ್ಕಾಗಲ್ಲ, ಕಾಯ್ಕೊಂಡಿರೋದಕ್ಕಾಗಲ್ಲ. ತುಂಬ ಅದು ಇದು ಗಲೀಜು ಫುಲ್ ತಂದು ಹಾಕ್ತಾ ಇರ್ತಾರೆ, ಎಲ್ಲ ಕಡೆ ಗಲೀಜು ಹಾಕ್ತಾ ಇರ್ತಾರೆ. ಕ್ಲೀನ್ ಮಾಡಿಸ್ತಿರ್ತಾರೆ, ಅವ್ರು ಜನಗಳು ತಂದು ಹಾಕ್ತಿರ್ತಾರೆ. ನೈಟಲ್ಲಂತೂ ಫುಲ್ ಸಿಕ್ಕಾಬಟ್ಟೆ ಸೊಳ್ಳೆಗಳ್ದೇ ಕಾಟ ಜಾಸ್ತಿ. ಬೆಂಗಳೂರಿನಲ್ಲಿರುವ ನನ್ನಂಥ ಅದೆಷ್ಟೋ ಕೆರೆಗಳ ಕಣ್ಣೀರ ಕಥೆ ಇದು. ನಿಷ್ಕರುಣಿ ಮನುಷ್ಯರ ಕೈಯಿಂದ ನಮ್ಮನ್ನ ಬಚಾವ್ ಮಾಡೋದಾದ್ರೂ ಯಾರು? ಇತಿಹಾಸದ ಪುಟ ಸೇರುವ ಮುನ್ನ ಸರ್ಕಾರವಾದ್ರೂ ಇತ್ತ ಗಮನ ಹರಿಸಿದ್ರೆ ಅಷ್ಟೇ ಸಾಕು. ಇಂತಿ ನಿಮ್ಮ ಸಾರಕ್ಕಿ ಕೆರೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ದೇವರಾಜ್ ಜೊತೆ ನವೀನ್ ಪರದೇಶಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಇವತ್ತಿನ ಚಿನ್ನದ ದರ ನೋಡೋಣ ಬನ್ನಿ.